ಕಲರ್ ಕೋಡ್ ಮೂಲಕ ರೆಸಿಸ್ಟೆನ್ಸ್ ಮೌಲ್ಯವನ್ನು ನಿರ್ಧರಿಸಿ ಮತ್ತು ವಿಧಗಳನ್ನು ಗುರುತಿಸಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕಲರ್ ಕೋಡ್ ಮೂಲಕ ರೆಸಿಸ್ಟೆನ್ಸ್ನ ಮೌಲ್ಯವನ್ನು ನಿರ್ಧರಿಸಲು ಮತ್ತು ವಿಧಗಳನ್ನು ಗುರುತಿಸಲು ಎಲೆಕ್ಟ್ರಿಷಿಯನ್ ಪ್ರಾಕ್ಟಿಕಲ್ ಸೆಷನ್ಗಳ ಪ್ರಕ್ರಿಯೆಯನ್ನು ನೋಡುತ್ತೇವೆ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ. ಚಿತ್ರಾರ್ಥ ಉಳ್ಳಾಯಿಕನ ಮೂಲಕ ರೆಸಿಸ್ಟೆನ್ಸ್ನ ವಿಧಗಳನ್ನು ಗುರುತಿಸಿ. ಬಣ್ಣದ ಬ್ಯಾಂಡ್ಗಳನ್ನು ಗುರುತಿಸಿ ಮತ್ತು ರೆಸಿಸ್ಟೆನ್ಸ್ನ ಮೌಲ್ಯವನ್ನು ಡಿಕೋಡ್ ಮಾಡಿ. ಕಲರ್ ಬ್ಯಾಂಡ್ನಿಂದ ಟೋಲರೆನ್ಸ್ನ ಮೌಲ್ಯವನ್ನು ಲೆಕ್ಕಹಾಕಿ. ಒಮ್ಮೀಟರ್ನಿಂದ ನಿಜವಾದ ಮೌಲ್ಯವನ್ನು ಅಳೆಯಿರಿ. ಲೆಕ್ಕಹಾಕಿದ ಮೌಲ್ಯದೊಂದಿಗೆ ಪರಿಶೀಲಿಸಿ. ಪರಿಕರಗಳು, ಉಪಕರಣಗಳು: ಮಲ್ಟಿಮೀಟರ್, ಒಮ್ಮೀಟರ್, ಒಂದು ಸಂಖ್ಯೆ. ಸಾಮಗ್ರಿಗಳು: ವೇರಿಯಬಲ್ ಕಾರ್ಬನ್ ರೆಸಿಸ್ಟರ್ಗಳು, ಡ್ಯುಯಲ್ ವೇರಿಯಬಲ್ ವೈರ್ ವೂಂಡ್ ರೆಸಿಸ್ಟರ್, ಸರಿಹೊಂದಿಸಬಹುದಾದ ವೈರ್ ವೂಂಡ್ ರೆಸಿಸ್ಟರ್. ಮೊದಲೇ ಸೆಟ್ ಮಾಡಲಾದ ಕಾರ್ಬನ್ ರೆಸಿಸ್ಟರ್, ಸ್ಥಿರ ಕಾರ್ಬನ್ ಪ್ರತಿರೋಧಕ, ಫ್ಯೂಸಿಬಲ್ ರೆಸಿಸ್ಟರ್, ಸೆರಾಮಿಕ್ ವೈರ್ ವೂಂಡ್ ರೆಸಿಸ್ಟರ್. ಕಾರ್ಯ 1. ಚಿತ್ರಾತ್ಮಕ ಪ್ರಾತಿನಿಧ್ಯದಿಂದ ರೆಸಿಸ್ಟರ್ನ ವಿಧವನ್ನು ಗುರುತಿಸಿ. ಚಿತ್ರ 1 ಅನ್ನು ಉಲ್ಲೇಖಿಸುವ ಮೂಲಕ ರೆಸಿಸ್ಟರ್ನ ವಿಧವನ್ನು ಗುರುತಿಸಿ ಮತ್ತು ಕೋಷ್ಟಕ 1 ರಲ್ಲಿ ಪ್ರಕಾರವನ್ನು ಬರೆಯಿರಿ. ಗುರುತಿಸಲಾದ ರೆಸಿಸ್ಟರ್ನ ಐಸ್ ಚಿಹ್ನೆಯನ್ನು ಕೋಷ್ಟಕರಲ್ಲಿ ಚಿತ್ರಿಸಿ. ವೈರ್ ವೂಂಡ್ ರೆಸಿಸ್ಟರ್ಗಳು: ವೇರಿಯಬಲ್ ರೆಸಿಸ್ಟರ್ಗಳು, ಟ್ಯಾಪ್ ಮಾಡಿದ ವೈರ್ ರೆಸಿಸ್ಟರ್ಗಳು, ಪೊಟೆಂಟಿಯೋಮೀಟರ್, ಕಾರ್ಬನ್ ಫಿಲ್ಮ್ ರೆಸಿಸ್ಟರ್. ಮೊದಲೇ ವೇರಿಯಬಲ್ ರೆಸಿಸ್ಟರ್, ಪವರ್ ರೆಸಿಸ್ಟರ್ಗಳು, ಫ್ಯೂಸಿಬಲ್ ರೆಸಿಸ್ಟರ್. ಕಾರ್ಯ 2. ಕಲರ್ ಬ್ಯಾಂಡ್ ಅನ್ನು ಗುರುತಿಸಿ ಮತ್ತು ರೆಸಿಸ್ಟರ್ನ ಮೌಲ್ಯವನ್ನು ಡಿಕೋಡ್ ಮಾಡಿ. ಚಿತ್ರರಲ್ಲಿ ತೋರಿಸಿರುವ ರೆಸಿಸ್ಟರ್ಗಳ ಮೌಲ್ಯವನ್ನು ಬಣ್ಣದ ಪಟ್ಟಿಗಳಿಂದ ಗುರುತಿಸಿ ಮತ್ತು ಕೋಷ್ಟಕ ಅನ್ನು ನಮೂದಿಸಿ. ಬೋಧಕನು ನೀಡಿದ ರೆಸಿಸ್ಟರ್ಗಳ ಮೊದಲ 2 ಬಣ್ಣದ ಬ್ಯಾಂಡ್ಗಳನ್ನು ಅನುಕ್ರಮವಾಗಿ 1ನೇ ಬಣ್ಣದ ಬ್ಯಾಂಡ್ನಿಂದ ಪ್ರಾರಂಭಿಸಿ ರೆಸಿಸ್ಟರ್ನ ಒಂದು ತುದಿಗೆ ಹತ್ತಿರವಾಗಿ ಗುರುತಿಸಿ. ಕೋಷ್ಟಕ 2 ರಲ್ಲಿ 1ನೇ ಸಂಖ್ಯೆ ಮತ್ತು ನೇ ಸಂಖ್ಯೆಯನ್ನು ಬರೆಯಿರಿ. 3ನೇ ಬ್ಯಾಂಡ್ನ ಬಣ್ಣವನ್ನು ಗುರುತಿಸಿ ಮತ್ತು ಕೋಷ್ಟಕರಲ್ಲಿ ಆಯಾ ಕಾಲನ್ನಲ್ಲಿ ಗುಣಕ ಮೌಲ್ಯವನ್ನು ಬರೆಯಿರಿ. ರೆಸಿಸ್ಟರ್ನ ಮೌಲ್ಯವನ್ನು ಲೆಕ್ಕಹಾಕಿ ಮತ್ತು ಕೋಷ್ಟಕರಲ್ಲಿ ದಾಖಲಿಸಿ. 4ನೇ ಬ್ಯಾಂಡ್ ಬಣ್ಣವನ್ನು ಗುರುತಿಸಿ ಮತ್ತು ಕೋಷ್ಟಕರಲ್ಲಿ ಟಾಲೆರೆನ್ಸ್ ಅನ್ನು ಭರ್ತಿ ಮಾಡಿ. ಕೊಟ್ಟಿರುವ ಮತ್ತೊಂದು ರೆಸಿಸ್ಟರ್ಗಳಿಗೆ ರೆಸಿಸ್ಟೆನ್ಸ್ ಮೌಲ್ಯ ಮತ್ತು ಟಾಲೆರೆನ್ಸ್ ಅನ್ನು ನಿರ್ಧರಿಸಿ ಮತ್ತು ಮೇಲಿನ ಹಂತಗಳನ್ನು 1 ರಿಂದ 6 ರವರೆಗೆ ಪುನರಾವರ್ತಿಸುವ ಮೂಲಕ ಕೋಷ್ಟಕರಲ್ಲಿ ದಾಖಲಿಸಿ. ಪಟ್ಟಿಯಿಂದ ಆಯಾ ಸಂಖ್ಯೆಗಳಿಗೆ ಮೊದಲ ಮತ್ತು 2ನೇ ಬ್ಯಾಂಡ್ ಬಣ್ಣಗಳನ್ನು ಬರೆಯಿರಿ. ಆದ್ದರಿಂದ ಅದು 50 ಆಗುತ್ತದೆ. ನಂತರ 3ನೇ ಬ್ಯಾಂಡ್ 10 ರ ಗುಣಕದೊಂದಿಗೆ ಸಂಖ್ಯೆಯನ್ನು ಗುಣಿಸಿ. ಆದ್ದರಿಂದ ಪ್ರತಿರೋಧಕದ ಮೌಲ್ಯವು 500 ಓಹ್ಮ್ಗಳು. ಪ್ರತಿರೋಧಕವನ್ನು ಹಿಡಿದಿಟ್ಟುಕೊಳ್ಳುವಾಗ ಬಣ್ಣ ಬ್ಯಾಂಡ್ಗಳನ್ನು ಎಡದಿಂದ ಬಲಕ್ಕೆ ಓದಲಾಗುತ್ತದೆ. ಇದರಿಂದ ಸಹಿಷ್ಣುತೆ ಇರುತ್ತದೆ. ಬ್ಯಾಂಡ್ ಇದ್ದರೆ ಬಲಭಾಗದಲ್ಲಿದೆ. 4 ಬ್ಯಾಂಡ್ಗಳಿದ್ದರೆ ಮೊದಲ 2 ಬ್ಯಾಂಡ್ಗಳು ಪ್ರತಿನಿಧಿಸುತ್ತವೆ ಗಮನಾರ್ಹ ಅಂಕೆಗಳು, 3ನೇ ಬ್ಯಾಂಡ್ ಗುಣಕವನ್ನು ಪ್ರತಿನಿಧಿಸುತ್ತದೆ ಮತ್ತು 4ನೇ ಬ್ಯಾಂಡ್ ಇದ್ದರೆ ಸಹಿಷ್ಣುತೆಯನ್ನು ಪ್ರತಿನಿಧಿಸುತ್ತದೆ. ಮಲ್ಟಿಮೀಟರ್, ಒಮ್ಮೀಟರ್ ಬಳಸಿ ರೆಸಿಸ್ಟರ್ಗಳ ಮೌಲ್ಯವನ್ನು ಅಳೆಯಿರಿ ಮತ್ತು ಕೆಳಗೆ ನೀಡಲಾದ ಕಾರ್ಯವಿಧಾನವನ್ನು ಅನುಸರಿಸಿ. ಪ್ರೋಬ್ಗಳನ್ನು ಸಂಪರ್ಕಿಸಿ. ಕೆಂಪು ಪ್ರೋಬ್ ಅನ್ನು ಪಾಸಿಟಿವ್ ಟರ್ಮಿನಲ್ಗೆ ಸಂಪರ್ಕಿಸಿ. ಕಪ್ಪು ಪ್ರೋಬ್ ಅನ್ನು ಸಾಮಾನ್ಯ ಟರ್ಮಿನಲ್ಗೆ ಸಂಪರ್ಕಿಸಿ. ಮಲ್ಟಿಮೀಟರ್, ಒಮ್ಮೀಟರ್ ಸೆಟ್ ಮಾಡಿ. ರೇಂಜ್ ಸೆಲೆಕ್ಟರ್ ಸ್ವಿಚ್ ಅನ್ನು ಓಮ್ ಶ್ರೇಣಿಗಳಲ್ಲಿ ಒಂದಕ್ಕೆ ಹೊಂದಿಸಿ. ಅನಲಾಗ್ ಮಲ್ಟಿಮೀಟರ್ನಲ್ಲಿ 0 ಓಮ್ ಹೊಂದಾಣಿಕೆಯನ್ನು ನಡೆಸಿ. ಆಯ್ಕೆ ಮಾಡಿದ ಶ್ರೇಣಿಯಲ್ಲಿ 2 ಪ್ರೋಬ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿ. ಪಾಯಿಂಟರ್ ಅನ್ನು 0 ಓಮ್ನಲ್ಲಿ ಹೊಂದಿಸುವವರೆಗೆ ಓಮ್ ಹೊಂದಾಣಿಕೆ ನಾಬ್ ಅನ್ನು ತಿರುಗಿಸಿ.
ಶೂನ್ಯ ಹೊಂದಾಣಿಕೆ. ಅಳೆಯಲು ರೆಸಿಸ್ಟರ್ ಅನ್ನು ಸಂಪರ್ಕಿಸಿ. ನಿಮ್ಮ ಬೆರಳಿನ ತುದಿಗಳನ್ನು ಪ್ರೋಬ್ಗಳಿಂದ ದೂರವಿಡಿ. ಮೀಟರ್ ಅನ್ನು ಓದಿ. ಪಾಯಿಂಟರ್ ಅನ್ನು ಸ್ಕೇಲ್ನ ಮಧ್ಯಕ್ಕೆ ತಿರುಗಿಸುವ ಶ್ರೇಣಿಯನ್ನು ಬಳಸಿ. ಪಾಯಿಂಟರ್ನ ಮೇಲ್ಭಾಗದಲ್ಲಿ ಓಮ್ ಸ್ಕೇಲ್ನಲ್ಲಿ ಮೀಟರ್ ಅನ್ನು ಓದಿ. ರೆಸಿಸ್ಟೆನ್ಸ್ ಶ್ರೇಣಿಯ ಆಯ್ದ ಶ್ರೇಣಿಯಲ್ಲಿ ಓಮ್ ಸ್ಕೇಲ್ ರೀಡಿಂಗ್ಗೆ ಸಮನಾದ ರೆಸಿಸ್ಟೆನ್ಸ್ ವರ್ಧನೆಗೆ ಸಮನಾಗಿರುತ್ತದೆ. ಚಿತ್ರರಲ್ಲಿ ರೆಸಿಸ್ಟೆನ್ಸ್ ಶ್ರೇಣಿ × 100 ಅನ್ನು ಆಯ್ಕೆ ಮಾಡಲಾಗಿದೆ. ಹಾಗಿದ್ದಲ್ಲಿ ರೆಸಿಸ್ಟೆನ್ಸ್ನ ಮೌಲ್ಯವು 15 × 100 1500 ಓಮ್ಗಳು 1.5 ಓಮ್ಗೆ ಸಮನಾಗಿರುತ್ತದೆ. ರೆಸಿಸ್ಟೆನ್ಸ್ ಮತ್ತು ಟಾಲೆರೆನ್ಸ್ನ ಗಮನಾರ್ಹ ಮೌಲ್ಯವನ್ನು ರೆಸಿಸ್ಟೆನ್ಸ್ನ ಮೇಲಿನ ಬಣ್ಣದ ಪಟ್ಟಿಯ ಮೂಲಕ ಕೋಷ್ಟಕ 3ರಲ್ಲಿ ನಮೂದಿಸಿ. ರೆಸಿಸ್ಟೆನ್ಸ್ ಮತ್ತು ಟಾಲೆರೆನ್ಸ್ನ ಗಮನಾರ್ಹ ಮೌಲ್ಯವನ್ನು ರೆಸಿಸ್ಟೆನ್ಸ್ನ ಮೇಲಿನ ಬಣ್ಣದ ಪಟ್ಟಿಯ ಮೂಲಕ ಕೋಷ್ಟಕ 3ರಲ್ಲಿ ನಮೂದಿಸಿ. ಈಗ ನೀವು ಹೇಗೆ ಮಾಡಬೇಕೆಂದು ಕಲಿತಿದ್ದೀರಿ. ಚಿತ್ರಗಳನ್ನು ನೋಡಿ ರೆಸಿಸ್ಟೆನ್ಸ್ ಬಣ್ಣಗಳನ್ನು ಗುರುತಿಸಲು ಬಣ್ಣದ ಬ್ಯಾಂಡ್ಗಳನ್ನು ಗುರುತಿಸಿ ಮತ್ತು ರೆಸಿಸ್ಟೆನ್ಸ್ ಮೌಲ್ಯವನ್ನು ಡಿಕೋಡ್ ಮಾಡಿ. ಕಲರ್ ಬ್ಯಾಂಡ್ನಿಂದ ಟಾಲರೆನ್ಸ್ನ ಮೌಲ್ಯವನ್ನು ಲೆಕ್ಕ ಹಾಕಿ. ಒಮೀಟರ್ನಲ್ಲಿ ನಿಜವಾದ ಮೌಲ್ಯವನ್ನು ಲೆಕ್ಕ ಹಾಕಿ ಮತ್ತು ನಿಜವಾದ ಮೌಲ್ಯವನ್ನು ಪರಿಶೀಲಿಸಿ. ಒಮೀಟರ್ನ ನಿಜವಾದ ಮೌಲ್ಯವನ್ನು ಅಳೆಯಿರಿ ಮತ್ತು ಲೆಕ್ಕ ಹಾಕಿ ಮೌಲ್ಯವನ್ನು ಪರಿಶೀಲಿಸಿ. ಈ ತಾಂತ್ರಿಕ ಪ್ರಕ್ರಿಯೆ ಬಗ್ಗೆ ನೀವು ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸಿದೆ. ಧನ್ಯವಾದ.